ಚಳ್ಳಕೆರೆ ತಾಲೂಕಿನ ದೊಡ್ಡ ಉಳ್ಳಾರ್ತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ರದ್ದುಗೊಳಿಸುವಂತೆ ಗ್ರಾಮಸ್ಥರು ಮತ್ತು ಎಸ್ಡಿಎಂಸಿ ಸದಸ್ಯರು ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಜುಲೈ 3 ರಂದು ಎಸ್ಡಿಎಂಸಿ ಸದಸ್ಯರ ಆಯ್ಕೆ ನಡೆದಿದ್ದು, ಜುಲೈ 6 ರಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ವೇಳೆ ಯಾವುದೇ ಸದಸ್ಯರಿಗೆ ಪೂರ್ವ ಸೂಚನೆ ನೀಡದೆ, ಸಭೆಯ ದಿನಾಂಕ ಪ್ರಕಟಿಸದೆ ಹಾಗೂ ನೋಟಿಸ್ ಅಥವಾ ಮೆಮೊ ನೀಡದೆ ಆಯ್ಕೆ ಪ್ರಕ್ರಿಯೆ ನಡೆಸಲಾಗಿದೆ ಎಂದು ಎಸ್ಡಿಎಂಸಿ ಸದಸ್ಯ ಓಬಣ್ಣ ಆರೋಪಿಸಿದರು. ಈ ಹಿನ್ನೆಲೆಯಲ್ಲಿ ಈಗ ನಡೆದಿರುವ ಆಯ್ಕೆಗೆ ಅನುಮೋದನೆ ನೀಡಬಾರದು. ಸರ್ಕಾರದ ಸುತ್ತೋಲೆ ಹಾಗೂ ಎಸ್ಡಿಎಂಸಿ ನಿಯಮಾವಳಿಯಂತೆ ಎಲ್ಲ ಸದಸ್ಯರಿಗೆ ಸೂಕ್ತ ನೋಟಿಸ್ ನೀಡಿ ಕಾನೂನುಬದ್ಧವಾಗಿ ಮರು ಆಯ್ಕೆ ಪ್ರಕ್ರಿಯೆ ನಡೆಸುವಂತೆ ಅವರು ಒತ್ತಾಯಿಸಿದರು. ಎಸ್ಡಿಎಂಸಿ ಸದಸ್ಯ ಕೆ. ಕರೇಗೌಡ ಮಾತನಾಡಿ, ಕಾನೂನು ನಿಯಮಗಳನ್ನು ಪಾಲಿಸದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ನಡೆಸಿರುವುದು ಖಂಡನೀಯ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಧ್ಯಪ್ರವೇಶಿಸಿ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ನಿಯಮಾನುಸಾರ ಮರು ಆಯ್ಕೆ ನಡೆಸಬೇಕು ಎಂದು ಆಗ್ರಹಿಸಿದರು. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಎಸ್ಡಿಎಂಸಿ ಸದಸ್ಯರಾದ ಓಬಣ್ಣ, ಮಲ್ಲಿಕಾರ್ಜುನ, ನಾಗವೇಣಿ, ಕೆ. ಕರೇಗೌಡ, ಎನ್. ಮಲ್ಲಿಕಾರ್ಜುನ ಹಾಗೂ ಜಯಣ್ಣ ಉಪಸ್ಥಿತರಿದ್ದರು. ಜನಧ್ವನಿ ನ್ಯೂಸ್, ಚಳ್ಳಕೆರೆ. ಮೂರನೇ ತಾರೀಕು ಆಯ್ಕೆ ಆದಮೇಲೆ ಸದಸ್ಯರ ಆಯ್ಕೆ ಆಗಿತ್ತು. ಅಧ್ಯಕ್ಷರು ನೋಟಿಸ್ ಕೊಡ್ದಾಗಲೇ ಅವರು ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ. ಅಧ್ಯಕ್ಷ ಯಾರು ಮಾಡಿದ್ದಾರೆ? ಹಾಂ, ಅದು ಯಾರು ಮಾಡಿದ್ರೆ ಗೊತ್ತಿಲ್ಲ ಸರ್. ಕೇಳಿದ್ರೆ ನಾವು ಹೇಳಿದ್ರಲ್ಲ, ನಮಗೆ ನೋಟಿಸಲ್ಲೇ ಏನಿಲ್ಲ, ಬಾಯಿ ಮಾತನಾಗ ಸೋಮವಾರ ಬರ್ರಿ ಅಂದರು. ನಾವು ಓದಿ ಸರ್, ಸೋಮವಾರ ದಿವಸ ಅವ್ರಿಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಸರ್. ಹಂಗಾಗಿ ನೀವು ಸದಸ್ಯರಾಗಿ ಆಗಿದ್ದೀರ, ಹೊಸದಾಗಿ ಸದಸ್ಯರಾಗಿ ಆಯ್ಕೆ ಹೊಸ ಆಗಿದ್ದೀರ. ಅಧ್ಯಕ್ಷರ ಆಯ್ಕೆ ಆಗ್ಬೇಕಾದ್ರೆ ನಿಮ್ಮನ್ನು ಕರೆದಿಲ್ಲ. ನಿಮ್ಮ ಗಮನಕ್ಕೆ ಇಲ್ದಲೇ ನಮ್ಮ ಗಮನಕ್ಕೆ ನೋಟಿಸೇ ಕೊಡ್ತೀವಿ. ಹಾಂ, ಎಷ್ಟು ಜನ ಸದಸ್ಯರು? ನಾವು 8 ಜನ ಇದ್ದೀವಿ. 8 ಜನ ಸದಸ್ಯರು. 8 ಜನ ಗಮನ ಇಲ್ಲ. ಕಾನೂನು ರೀತಿಯಲ್ಲಿ ನೋಟಿಸು ಆ ಥರ ಏನೂ ನಮಗೆ ಮಾಹಿತಿ ಇಲ್ಲ. ಹಾಂ. ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಕರೇಗೌಡ ಅಂತ. ನಿಮ್ಮ ಹೆಸರು? ಓಬಣ್ಣ ಅಂತ. ಹಾಂ.